ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ಕರ್ತನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾನು ಆಮಂತ್ರಿಸ್ತೇನೆ. ಈ ದಿವಸದ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಮ್ಮ ಹೃದಯಗಳನ್ನು ಸ್ಪರ್ಶಿಸಿ ಆಶೀರ್ವದಿಸಿ ನಡೆಸುವಂತೆ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಸ್ವಾಮಿ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿದುಕೊಳ್ಳುವುದು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು ಸ್ವಾಮಿ. ನಮ್ಮ ಜೀವನದಲ್ಲಿ ನೀನು ನಮ್ಮನ್ನು ವಿಧ ವಿಧವಾಗಿ ಕರೆದಿದ್ದಿ. ನಾವು ಕೇವಲ ನಿನ್ನಿಂದ ರಕ್ಷಿಸಲ್ಪಡುವುದಕ್ಕಾಗಿ ಪಾಪ ಕ್ಷಮಾಪಣೆ ಹೊಂದಿ ನಿನ್ನ ಮಕ್ಕಳಾಗಿ ನಾವು ನಿನ್ನವರಾಗಿದ್ದೇಮೋ ಹೇಳುವುದಕ್ಕೆ ಅಷ್ಟಕ್ಕೆ ಮಾತ್ರ ಅಲ್ಲ. ಲಾರ್ಡ್ ಗಾಡ್, ಯು ಹ್ಯಾವ್ ಕಾಲ್ಡ್ ಅಸ್ ಫಾರ್ ವೇರಿಯಸ್ ರೀಸನ್ಸ್. ನೀನು ನಮ್ಮನ್ನು ಕರೆದಂಥ ಅನೇಕ ಕರೆಯುವಿಕೆಗಳಿಗೆ ನಾವು ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಈ ದಿವಸ ಸಂದೇಶ, ನಿನ್ನ ವಾಕ್ಯದ ಧ್ಯಾನ, ಇವುಗಳ ನಿನ್ನ ಆಶೀರ್ವಾದವನ್ನು ಕೊಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳು ಸದಾ ಕಾಲಕ್ಕೆ ಉಂಟಾಗಲಿ ಸ್ವಾಮಿ. ಆಮೇನ್. ನಾವು ದೇವರ ವಾಕ್ಯಕ್ಕೆ ನಮ್ಮ ಗಮನವನ್ನು ನಾವು ಹರಿಸೋಣ. ನಾವು ಮೊದಲನೇದಾಗಿ ದೇವರು ನಮಗೆ ಕೊಡತಕ್ಕಂಥ ಭಿನ್ನ ಭಿನ್ನವಾದ ಕರೆಗಳ ಕುರಿತಾಗಿ ನಾವು ಅಭ್ಯಾಸ ಮಾಡುತ್ತಾ ಇದ್ದೇವೆ. ಸುಮಾರು 5 ವಾರಗಳಾಯ್ತು. ಇವಾಗ ಸುಮಾರು 5-8 ವಾರಗಳಿಂದ ದೇವರ ಕರೆಯುವಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. ಗಾಡ್ಸ್ ಕಾಲ್. ದ ಟ್ರಯೂನ್ ಗಾಡ್ ಈಸ್ ಕಾಲಿಂಗ್ ಯು ಆ್ಯಂಡ್ ಕಾಲಿಂಗ್ ಮೀ. ವೈ? ಯಾಕೆ ದೇವರು ಕರೀತಾ ಇದ್ದಾನೆ? ವೈ ಇಸ್ ಇಟ್ ದಟ್ ಗಾಡ್ ಈಸ್ ಕಾಲಿಂಗ್? ದೇವರಿಗೇನು ಕೆಲಸ ಇಲ್ವಾ? ಅಥವಾ ದೇವರಿಗೆ ನಿನ್ನನ್ನು ಕರೆಯದಿದ್ರೆ ಅವನ ಈ ಲೋಕವನ್ನು ನಡೆಸಲಿಕ್ಕೆ ಅವನಿಗೇನು ಕಡಿಮೆ ಕೊರತೆ ಆಗ್ಯದ? ಅಲ್ಲ. ಗಾಡ್ ಹ್ಯಾಸ್ ಎ ಪರ್ಪಸ್. ದೇವರಿಗೊಂದು ಉದ್ದೇಶ ಉಂಟು. ನನ್ನ ಪ್ರಿಯರೇ, ಈ ವಚನವನ್ನು ನಾವು ನೋಡೋಣ. ತಿಮೋಥೆಯನಿಗೆ ಬರೆದಂಥ 2ನೇ ಪತ್ರ, ಅದರಲ್ಲಿ 1ನೇ ಅಧ್ಯಾಯ 9ನೇ ವಚನ. ತಿಮೋಥೆಯನಿಗೆ ಬರೆದ 2ನೇ ಪತ್ರ 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ. ಗಮನಿಸಿರಿ, ಈಗ ಮುಂದಕ್ಕೆ ಬಹಳ ಜಾಗ್ರತೆಯಾಗಿ ಗಮನಿಸಿರಿ. ಪರಿಶುದ್ಧರಾಗುವುದಕ್ಕೆ ಕರೆದನು. ಪರಿಶುದ್ಧರಾಗುವುದಕ್ಕೆ ಕರೆದನು. ಇಂಗ್ಲಿಷ್ ಭಾಷೆ ನಾನು ಓದ್ತೇನೆ ಈಗ. ಎಪಿಸಲ್ ಟು 2 Timothy chapter 1 and verse 9. Epistle to 2 Timothy chapter 1 and verse 9. Who has saved us and called us with a holy calling, not according to our works, but according to his own purpose and grace, which was given to us in Christ Jesus before time began. ಬಹಳ ಗಂಭೀರವಾದಂಥ ಒಂದು ಸತ್ಯ. ದೇವರ ವಾಕ್ಯ ಹೇಳುವಂಥದ್ದು ನಾವು ಎಂದಿಗೂ ನಾವು ತಿರಸ್ಕಾರ ಮಾಡದಿರೋಣ. ದೇವರು ನಮ್ಮನ್ನು ಕರೆದಂತೆ. ಯಾಕೆ ಕರ್ದ? ಆತನು ನಿಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ. ನಮ್ಮಲ್ಲಿ ಅನೇಕರು ತಿಳ್ಕೊಳ್ತಾರೆ, ನಾನು ಒಳ್ಳೆಯ ಕೆಲಸ ಮಾಡಿದರೆ ದೇವರು ನನ್ನನ್ನು ಸೆಲೆಕ್ಟ್ ಮಾಡ್ತಾನೆ ಪರಲೋಕಕ್ಕೆ ಹೋಗ್ಲಿಕ್ಕೆ. ಯಾಕೆ? ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದೆ, ಬಹಳ ಸುಕೃತ್ಯಗಳು. ಬಡವರಿಗೆ ಕಾಣಿಕೆ ಕೊಟ್ಟೆ, ಆಹಾರ ಇಲ್ಲದವರಿಗೆ ಆಹಾರ ಕೊಟ್ಟೆ, ಬಟ್ಟೆ ಇಲ್ಲದವರಿಗೆ ನಾನು ಬಟ್ಟೆ ಕೊಟ್ಟೆ, ಕೆಲಸ ಇಲ್ಲದವರಿಗೆ ಕೆಲಸ ಕೊಟ್ಟೆ, ನನ್ನ ಕಂಪನಿಯಲ್ಲಿ ನಾನು ಎಷ್ಟೋ ಜನ ಬಡವರಿಗೆ ನಾನು ಒಳ್ಳೆಯ ಸಂಬಳದ ಕೆಲಸ ಕೊಟ್ಟೆ. ನಾನು ಒಳ್ಳೇದು, ಭಾಳ ಒಳ್ಳೇದು. ಆದರೆ ಬೈಬಲ್ ಏನು ಹೇಳ್ತಾ ಉಂಟು ಗೊತ್ತುಂಟಾ?
ದೇವರ ಕರೆಯುವಿಕೆ ಬಹಳ ವಿಚಿತ್ರವಾದದ್ದು. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಕರೆದಂತೆ ದೇವರು ನಮ್ಮನ್ನು. ಯಾಕೆ ಕರೆದ? ನಿನ್ನಲ್ಲಿ ತುಂಬ ಒಳ್ಳೆಯ ಕೆಲಸ ಎಲ್ಲ, ಗುಡ್ ವರ್ಕ್ಸ್, ಗುಡ್ ವರ್ಕ್ಸ್, ಗುಡ್ ವರ್ಕ್ಸ್. ಮೇ ಐ ಟೆಲ್ ಯು ಒನ್ ಥಿಂಗ್, ಯು ವಿಲ್ ನೆವರ್ ಬಿ ಸೇವ್ಡ್ ಬೈ ಯುವರ್ ಗುಡ್ ವರ್ಕ್ಸ್. ನೀನು 1,000 ಗಟ್ಟಲೆ ನಿನ್ನ ಜೀವಮಾನ ಕಾಲ ಇಡೀ ಒಳ್ಳೆಯ ಕೆಲಸ ಮಾಡ್ತಾನೇ ಇರು. ಒಳ್ಳೆ ಕೆಲಸ ಕೆಟ್ಟದಂತ ಯಾರು ಹೇಳೋದಿಲ್ಲ. ಆದರೆ ಒಂದು ಮಾತ್ರ, ಒಳ್ಳೆ ಕೆಲಸ ಮಾಡಿದ್ರಿಂದ ಸ್ವರ್ಗಕ್ಕಂತೂ ಹೋಗುವುದಿಲ್ಲ. ಬೈಬಲಲ್ಲಿ ಬರ್ದಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿಂದ ದೇವರು ಕರೆಯುವುದಿಲ್ಲ ಯಾರನ್ನು. ಯೇಸು ಕ್ರಿಸ್ತನ ಬಳಿಗೆ ಒಬ್ಬ ಯವನಸ್ಥ ಬಂದ. ನಮಗೆ ಕತೆ ಗೊತ್ತುಂಟು. ಅವನು ಬಂದಾಗ, ಸ್ವಾಮಿ ನೀನು ಒಳ್ಳೆ ನಾಯಕ, ಪರಲೋಕಕ್ಕೆ ಹೋಗೋ ದಾರಿ ನೀನು ನನಗೆ ತೋರಿಸಿಕೊಡ್ತೀಯ ಅಂತ ನನಗೆ ಅರ್ಥ ಆಯಿತು. ನಾನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾನೇನು ಮಾಡಬೇಕು? ಬೈಬಲ್ ಹೇಳ್ತದೆ, ಈ ಐಶ್ವರ್ಯವಂತನಾದ ಯವನಸ್ಥ ಒಳ್ಳೆಯವನಾಗಿದ್ದಂತೆ. ನಿನಗೆ ಧರ್ಮಶಾಸ್ತ್ರ ಎಲ್ಲ ಗೊತ್ತುಂಟಲ್ಲ? ಹೌದೌದು, ಧರ್ಮಶಾಸ್ತ್ರದಲ್ಲಿರುವಂಥ ಎಲ್ಲ ಕೆಲಸಗಳನ್ನೆಲ್ಲ ಮಾಡಿದ್ದೇನೆ. ಅವನೇನು ಮಾಡಿದ್ದಿರ್ಬೋದು? ಹಳೆ ಒಡಂಬಡಿಕೆಯಲ್ಲಿ ಬರೆದಿರತಕ್ಕಂಥ ಎಲ್ಲ ನಿಯಮಗಳುಂಟಲ್ಲ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಇದೆಲ್ಲ ನಿಯಮಗಳನ್ನು ಚಾಚು ತಪ್ಪದೆ ಅವನು ಮಾಡಿದ. ಒಳ್ಳೆಯ ಕೆಲಸಗಳನ್ನು ಮಾಡಿದ. ಆದರೆ ಸ್ವಾಮಿ ಅವನಲ್ಲಿ ಒಂದು ಕೊರತೆಯನ್ನು ನೋಡಿದ. ಏನು ಕೊರತೆ ಅದು? ನೋಡಪ್ಪ ಯವನಸ್ಥ, ನೀನೆಲ್ಲ ಹೇಳಿದ್ದು ಸರಿ, ನೀನು ಸತ್ಯ ಹೇಳ್ತಾ ಇದ್ದಿ. ಆದರೆ ಒಂದು ಕೊರತೆ ಆಗಿದೆ ನಿನಗೆ. ಏನದು? ನಿನಗೆ ಹತ್ರ ತುಂಬ ಆಸ್ತಿ ಉಂಟು ನೋಡು, ಅದನ್ನೆಲ್ಲ ಮಾರಾಟ ಮಾಡು, ನನ್ನನ್ನು ಹಿಂಬಾಲಿಸು. ಮಾರಾಟ? ನನಗಿರೋದು ಇಷ್ಟು ದೊಡ್ಡ ಕಂಪನಿ, ಇಷ್ಟು ಕೋಟಿಗಟ್ಟಲೆ ರೂಪಾಯಿ ಇರುವ ವ್ಯವಹಾರ, ಇದನ್ನೆಲ್ಲ ಮಾರಬೇಕಾ? ಮಾರಿ ಹಿಂಬಾಲಿಸಬೇಕಾ? ನೀವು ಬೈಬಲ್ ಓದಿದ್ರೆ ಗೊತ್ತಾಗ್ತದೆ, ಈ ಪುಣ್ಯಾತ್ಮ ಯವನಸ್ಥ ಆಮೇಲೆ ಎಲ್ಲೋ ಹೋದಂತ ಗೊತ್ತೇ ಇಲ್ಲ. ಅಂದರೆ ಅವನಿಗೆ ಸುಸ್ತಾಗೋಯ್ತು. ಅವನಿಗೆ ಸುಸ್ತಾಯಿತು. ಅವನೆನಿಸಿದ್ದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ, ಇಷ್ಟೆಲ್ಲ ಒಳ್ಳೆ ರೀತಿ, ಒಳ್ಳೆ ಗುಡ್ ಕಾಂಡಕ್ಟ್, ವೆರಿ ಗುಡ್ ಕಾಂಡಕ್ಟ್. ಈವನ್ ಜೀಸಸ್ ಕಮೆಂಡೆಡ್ ದಟ್. ಯೇಸು ಕೂಡ ಶ್ಲಾಘನೆ ಮಾಡಿದ. ಒಳ್ಳೆ ಹುಡುಗ, ಒಳ್ಳೆ ಯವನಸ್ಥ, ಕೆಟ್ಟ ಯವನಸ್ಥ ಅಂತ ಹೇಳಲಿಲ್ಲ. ಆದರೆ ನನ್ನ ಪ್ರಿಯರೇ, ನಿನ್ನ ಸುಕೃತ್ಯ ಎಲ್ಲ ನನಗೆ ಬೇಕಾಗಿಲ್ಲ. ವಾಕ್ಯ ಏನು ಹೇಳ್ತಾ ಉಂಟು? ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದು. God has called us. God has called you. God calls you. God calls me. For what? ಯಾಕೆ ದೇವರು ಕರೀತಾನೆ? Why God calls you? Why God has called you? ಪರಿಶುದ್ಧರಾಗಿ ಜೀವಿಸುವಂತೆ. ನನ್ನ ಪ್ರಿಯರೇ, ನಾವಿರತಕ್ಕಂಥ ಲೋಕ ಅಶುದ್ಧತೆಯ ಲೋಕ. ನಾವು ಬಂದಂಥ ಹಿನ್ನೆಲೆ ಅಶುದ್ಧತೆಯ ಹಿನ್ನೆಲೆ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಕಾರ್ಯಗಳಲ್ಲಿ ನಾವು ತಪ್ಪು ಮಾಡುವಂಥವ್ರು. ನೋಡ್ರಿ, ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಇದರ ಕುರಿತಾಗಿ ಬಹಳ ಖಂಡಿತವಾಗಿ ಅನೇಕ ವಿಚಾರಗಳನ್ನು ಆತನು ಹೇಳಿದ. ಯೇಸು ಸ್ವಾಮಿ ಹೇಳಿದಂಥ ಮಾತುಗಳನ್ನು ನಾವು ನೋಡುವಾಗ ಕೆಲವು ಸಾರಿ ಭಾರಿ ವಿಚಿತ್ರ ಆಗ್ತದೆ. ನೋಡ್ರಿ, ಯೇಸುವಿನ ಕಾಲದಲ್ಲಿದ್ದಂಥ ಅನೇಕ ಅತಿರಥ ಮಹಾರಥರು ಅವರ ಆ ದಿವಸದಲ್ಲಿ ಈ ಗಂಡ ಹೆಂಡಿರು ಅವರು ವಿವಾಹ ವಿಚ್ಛೇದನೆ ಆಗುವಂಥದ್ರ ವಿಚಾರದಲ್ಲಿ ಎಲ್ಲ ಬಹಳ ದೊಡ್ಡ ಡಿಸ್ಕಷನ್ ಎಲ್ಲ ಮಾಡಿದರು. ನಾವು ನೋಡಿ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 31ನೇ ವಚನಕ್ಕೆ ಬರುವಾಗ ನಾವು ಅಲ್ಲಿ ಏನು ನೋಡ್ತಾ ಇದ್ದೇವೆ ಗೊತ್ತುಂಟಾ?
ನಾವು ಅದನ್ನು ಓದೋಣ. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 31ನೇ ವಚನಕ್ಕೆ ಬರುವಾಗ ನೋಡ್ರಿ, ಅವರು ಹೇಳ್ತಾರೆ, ಇದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಆಕೆಗೆ ತ್ಯಾಗ ಪತ್ರವನ್ನು ಕೊಡತಕ್ಕದ್ದೆಂದು ಹೇಳಿದೆಯಷ್ಟೇ. ಡೈವೋರ್ಸ್ನ ವಿಚಾರ ಮಾತಾಡ್ತಾರೆ. ಅಂದರೆ ನಾನು ತ್ಯಾಗ ಪತ್ರ ಕೊಟ್ಬಿಟ್ರೆ ಆಗೋಯ್ತಲ್ಲ, ಮುಗೀತು, ನಿನ್ನನ್ನು ನೀ ನನಗೆ ಬೇಡ, ನಿನ್ನನ್ನು ಬಿಟ್ಬಿಡ್ತೇನೆ. ಅದಕ್ಕೆ ಸ್ವಾಮಿಯನ್ನು ಉತ್ತರ ಕೊಟ್ಟ, ನಾನು ನಿಮ್ಗೇನು ಹೇಳ್ತೇನೆ ಗೊತ್ತುಂಟ, ಆದರದ ಕಾರಣದಿಂದಲ್ಲದೆ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವವನು ಅವಳು ವ್ಯಭಿಚಾರ ಮಾಡುವುದಕ್ಕೆ ಕಾರಣನಾಗುತ್ತಾನೆ, ಮತ್ತು ಗಂಡ ಬಿಟ್ಟವಳನ್ನು ಮದುವೆ ಮಾಡಿಕೊಳ್ಳುವವನು ವ್ಯಭಿಚಾರ ಮಾಡಿದವನಾಗಿದ್ದಾನೆ. ನನ್ನ ಪ್ರಿಯರೇ, ಸ್ವಾಮಿ ಕೊಟ್ಟ ಬೋಧನೆ ಬಹಳ ನೇರವಾಗಿತ್ತು. ಸ್ವಾಮಿ ಹೇಳಿದಂಥ ಮಾತುಗಳು ಬಹಳ ಖಂಡಿತವಾಗಿತ್ತು. ಇನ್ನು ಸ್ವಲ್ಪ ನೀವು ಹಿಂದಕ್ಕೆ ಹೋದರೆ ಇನ್ನೊಂದು ವಿಷಯ ಹೇಳಿದ, ಸ್ವಲ್ಪ ಗಮನ ಮಾಡ್ರಿ. ಇವ್ರು ನೆನೆಸಿದ್ದು ಒಬ್ಬ ಪುರುಷ ಸ್ತ್ರೀಯೊಡನೆ ವ್ಯಭಿಚಾರ ಮಾಡಿದರೆ ಅದು ದೊಡ್ಡ ಪಾಪ ಎಂಬುದನ್ನು. ಹೌದು, ಖಂಡಿತವಾಗಿ ಅದು ಪಾಪ. ಈಗ ಯೇಸು ಏನು ಹೇಳ್ತಾನಂತ ಗಮನಿಸಿರಿ. 5ನೇ ಅಧ್ಯಾಯ 27ನೇ ವಚನಕ್ಕೆ ಬರೋಣ. ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಹೌದೌದು, ವ್ಯಭಿಚಾರ ಮಾಡಬಾರ್ದು, ಅದು ತಪ್ಪದು, ಅದು ಅಪರಾಧ. ಒಳ್ಳೆಯದು, ನಿಮಗೆ ಅದು ಗೊತ್ತುಂಟು, ಅದು ಅಪರಾಧ ಅಂತ, ಅದು ಅಶುದ್ಧ ಅಂತ ಗೊತ್ತು ನಿಮಗೆ. ಈಗ ನಾನು ನಿಮಗೆ ಹೇಳ್ತೇನೆ ಒಂದು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ? ನಿನ್ನ ಬಲಗೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತ ಅಲ್ಲವೇ? ವಾಟ್ ಡಸ್ ಇಟ್ ಮೀನ್? ಅರ್ಥ ಏನಾದರೂ ನೋಡ್ರಿ, ದೇವರು ಪಾಪವನ್ನು ಹಾಗೆ ಮಾಡುತ್ತಾನೆ. ನಾವು ಕೆಲವು ಸಲ ಕೇವಲ ಶಾರೀರಿಕವಾಗಿ ಕಂಡು ಬರಬಹುದಾದ ಪಾಪದ ಕುರಿತು ದೊಡ್ಡದು ಚಿಕ್ಕದು, ನಾನೇನು ವ್ಯಭಿಚಾರ ಮಾಡಲಿಲ್ಲ, ನಾನು ಯಾವ ಹುಡುಗಿಯನ್ನು ನಾನು ಹಾಳು ಮಾಡಲಿಲ್ಲ, ಭಾಳ ಒಳ್ಳೆಯದು, ಭಾಳ ಒಳ್ಳೆಯದು. ಅಂದರೆ ಅರ್ಥ ಏನು? ಅವರ ದೃಷ್ಟಿಯಲ್ಲಿ ನಾನೊಬ್ಬ ಸೊಬಗ, ನಾನೊಬ್ಬ ಬಹಳ ಒಳ್ಳೆಯವ, ನಾನೊಬ್ಬ ಬಹಳ ನೀತಿವಂತ. ಅವರ ಹಾಗೆ, ಇವನ ಹಾಗೆ, ಅವಳ ಹಾಗೆ ನಾನು ಹಾಗೆಲ್ಲ ಮಾಡಲಿಲ್ಲ. ನಾನು ಹಾಗೆಲ್ಲ ಬೇರೆ ಹುಡುಗಿಯರನ್ನೆಲ್ಲ ನಾನು ಹಾಳು ಮಾಡಲಿಲ್ಲ, ನಾನು ಭಾರಿ ಒಳ್ಳೆಯವನು. ಯೇಸು ಸ್ವಾಮಿ ಅವರ ಹೃದಯದಲ್ಲಿರತಕ್ಕಂಥ ದುಷ್ಟತನವನ್ನು ನೋಡಿದ. ಆತನು ಹೇಳಿದ ಮಾತು ನೋಡಿ, ನೀವು ಹೇಳ್ತೀರಿ ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ ಬೈಬಲ್ ಕೊಟೇಶನ್ ಹೇಳ್ತೀರಿ ನೀವು, ಭಾಳ ಒಳ್ಳೇದು, ಭಾಳ ಒಳ್ಳೇದು. ಬೈಬಲಲ್ಲಿ ಬರ್ದಂಥ ಮೋಶೆ ಹೇಳಿದಂಥ ಅಪ್ಪಣೆಯನ್ನು ನೀವು ಹೇಳ್ತೀರಿ, ಅದು ಪಾಪ, ಅದು ಪಾಪ, ಅದು ಪಾಪ. ಹೌದಾ? ಹಾಗಾದ್ರೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೇನೆ. ಏನದು? ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ನನ್ನ ಪ್ರಿಯರೇ, ಆಲೋಚನೆ ಮಾಡ್ರಿ, ಪರಿಶುದ್ಧತೆ ಉಂಟಾ? ಪರಿಶುದ್ಧತೆಯ ಜೀವನ ಉಂಟಾ? ಕೇವಲ ಒಂದು ಹುಡುಗಿಯನ್ನು ಹಾಳು ಮಾಡಿದಂಥ ವಿಚಾರ ಅಷ್ಟೇ ವ್ಯಭಿಚಾರ ಅಂತಲೇ ಹೇಳಲಿಲ್ಲ. ನಿನ್ನ ಮನಸ್ಸಿನಲ್ಲಿ ಇನ್ನೊಬ್ಬ ಸ್ತ್ರೀಯನ್ನು ನೀನು ಮೋಹಿಸುವುದಾದರೆ ನೀನು ಆಕೆಯ ಸಂಗಡ ವ್ಯಭಿಚಾರ ಮಾಡಿದವನಾಗಿ. ಇವಾಗ ದೇವರ ವಾಕ್ಯವು ನಮಗೇನು ಹೇಳ್ತಾ ಉಂಟು? ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿದ. ನನ್ನ ಪ್ರಿಯರೇ, ನಮ್ಮನ್ನು ರಕ್ಷಿಸುವಾಗ ನೋಡ್ರಿ, ದೇವರಿಗೊಂದು ಸಂಕಲ್ಪ ಇತ್ತು. ಗಾಡ್ ಹ್ಯಾಡ್ ಸಮ್ ಪ್ಲ್ಯಾನ್, ಗಾಡ್ ಹ್ಯಾಸ್ ಎ ಪ್ಲ್ಯಾನ್. ನನ್ನ ಪ್ರಿಯರು, ಒಂದು ಮಾತು ಹೇಳಲಿಯ, ಈ ದಿವಸದಲ್ಲಿನ ಸಂದೇಶವನ್ನು ಕೇಳುತ್ತಿರುವಂಥವರಲ್ಲಿ ನಿಮ್ಮಲ್ಲಿ ಯಾರಾದರೂ
ಹೌದು, ನಾನು ಯೇಸುವ ಅಂಗೀಕಾರ ಮಾಡಿದ್ದೇನೆ. ಯೇಸು ಸ್ವಾಮಿ ನನ್ನ ಜೀವನದಲ್ಲಿ ಬಂದಿದ್ದಾನೆ, ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ, ನಾನು ಆತನ ಮಗನು, ಆತನ ಮಗಳು ಎಂಬುದಾಗಿ ಹೇಳುವುದಾದರೆ, ರಿಮೆಂಬರ್ ಒನ್ ಥಿಂಗ್, ಗಾಡ್ ಹ್ಯಾಸ್ ಎ ಪರ್ಪಸ್. ದೇವರಿಗೊಂದು ಸಂಕಲ್ಪ ಉಂಟು. ಯಾವ ಸಂಕಲ್ಪ? ಇವತ್ತು ನಿನಗೆ ಅದನ್ನು ಹೇಳುವುದಿಲ್ಲ. God will not give you or reveal to you the blueprint that God has. ದೇವರು ನಿನ್ನ ಜೀವನದ ಕುರಿತು ಬರೆದ ನೀಲ ನಕ್ಷೆ ಉಂಟಲ್ಲ, ಬ್ಲೂ ಪ್ರಿಂಟ್ ಉಂಟಲ್ಲ, ಅದನ್ನು ಇವತ್ತು ನಿನ್ನ ಹತ್ರ ಹೇಳೋದಿಲ್ಲ ದೇವರು. ಗಾಡ್ ವಿಲ್ ನಾಟ್ ಡೈವಲ್ಜ್ ಇಟ್. ಆತನು ತಕ್ಕ ಸಮಯದಲ್ಲಿ ಅದನ್ನು ಪ್ರಕಟಪಡಿಸ್ತಾನೆ. ಕೆಲವು ಸಾರಿ ಆ ಸಂದರ್ಭದ ನಂತರ ನೀನು ಹೇಳ್ತಿ, ಓ ಈಗ ನನಗೆ ಅರ್ಥ ಆಯಿತು, ನೌ ಐ ಅಂಡರ್ಸ್ಟುಡ್, ನೌ ಐ ಅಂಡರ್ಸ್ಟುಡ್ ವೈ ಗಾಡ್ ಹ್ಯಾಸ್ ಕಾಲ್ಡ್. ದೇವರು ನನಗೆ ಯಾಕೆ ಕರ್ದನಂತ ನನಗೀಗ ಅರ್ಥ ಆಯಿತು. ಸ್ವಾಮಿ, ನನಗೊಂದು ಆಶೆ, ಪರಿಶುದ್ಧನಾಗಿ ನಾನು ಜೀವಿಸು. ಲಾರ್ಡ್, ಐ ವಾಂಟ್ ಟು ಲಿವ್ ಎ ಹೋಲಿ ಲೈಫ್. ಪರಿಶುದ್ಧವಾದಂಥ ಜೀವನ, ಪರಿಶುದ್ಧವಾದಂಥ ಜೀವನ. ನನ್ನ ಪ್ರಿಯರೇ, ದೇವರು ನಮ್ಮಿಂದ ಅಪೇಕ್ಷಿಸುವಂಥದ್ದು, ದೇವರು ನಿನ್ನಿಂದ ಅಪೇಕ್ಷಿಸುವಂಥದ್ದು ನೆನಪಿಟ್ಟುಕೋ. Let me read it in verse 9 in English language. 2 Timothy chapter 1 and verse 9. Who has saved us and called us with a holy calling, not according to our works, but according to his own purpose. With a holy calling. God has called us. ದೇವರು ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕಾಗಿ ಆತನು ಕರೆಸಿದನು. ಪರಿಶುದ್ಧರಾಗಿ ಇರುವುದಕ್ಕಾಗಿ ಆತನು ನಮ್ಮನ್ನು ಕರೆಸಿದನು, ನಮ್ಮನ್ನು ಆತನು ಕರೆದನು. ನನ್ನ ಪ್ರಿಯರೇ, ನಮ್ಮ ಒಳ್ಳೆಯ ಕೆಲಸದಿಂದಲ್ಲ, ನಮ್ಮ ಸುಕೃತ್ಯಗಳಿಂದಲ್ಲ, ಬಟ್ ಬೈ ದ ಗ್ರೇಸ್. ಸಿ, ದಿಸ್ ಟ್ರೂತ್ ಈಸ್ ದ ಫೌಂಡೇಶನ್ ಆಫ್ ದ ಗಾಸ್ಪಲ್. ಈ ಒಂದು ಸತ್ಯ ನಮ್ಮ ಸುವಾರ್ತೆಯ ಒಂದು ಬುನಾದಿಯಾಗಿದೆ. ಸುವಾರ್ತೆಯ ಒಂದು ಫೌಂಡೇಶನ್, ಬುನಾದಿ. ನಾವು ರಕ್ಷಿಸಲ್ಪಟ್ಟದ್ದು ನಮ್ಮ ಸುಕೃತ್ಯದಿಂದಲ್ಲ, ನನ್ನ ಒಳ್ಳೆತನದಿಂದಲ್ಲ, ನನ್ನ ಪರಿಶುದ್ಧತ್ವದಿಂದಲ್ಲ. ನಾವು ಅಪರಿಶುದ್ಧರು, ನಾವು ಅಪರಿಶುದ್ಧರು. ಸಾಲ್ವೇಷನ್ ಈಸ್ ಬೈ ಗ್ರೇಸ್ ಥ್ರೂ ಫೇತ್. ರಕ್ಷಣೆ ಅದು ಕೃಪೆಯ ಮೂಲಕ, ನಂಬಿಕೆಯಿಂದ ಉಂಟಾಗುವಂಥದ್ದು. ಅದು ಬಿಟ್ಟರೆ ಅದಕ್ಕೆ ಬೇರೆ ಯಾವ ಒಳ್ಳೆಯ ಕೆಲಸ ಸೇರಿಸಲಿಕ್ಕೆ ಆಗುವುದಿಲ್ಲ. ಬೇಕಾದಷ್ಟು ವಚನಗಳನ್ನು ಅನೇಕ ಸಾರಿ ನಿಮ್ಮ ಮುಂದಕ್ಕೆ ನಾನು ಕೊಟ್ಟಿದ್ದೇನೆ, ನಾನು ಇನ್ನೊಂದು ಪುನರಾವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಗ್ರೇಸ್, ಕೃಪೆ, ಕೃಪೆ, ಕೃಪೆ ಎಂಬುದಾಗಿ ಹೇಳುವಾಗ, ಇಟ್ ಈಸ್ ಆಲ್ಸೋ ದ ಬೇಸಿಸ್ ಫಾರ್ ಗಾಡ್ಸ್ ಸಸ್ಟೇನಿಂಗ್ ವರ್ಕ್ ಇನ್ ಬಿಲೀವರ್ಸ್. ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸುವುದಕ್ಕಾಗಿ, ನಮ್ಮನ್ನು ಸ್ಥಿರಪಡಿಸುವುದಕ್ಕಾಗಿ ದೇವರು ನಮ್ಮಲ್ಲಿ ಮಾಡತಕ್ಕಂಥ ಒಂದು ಕಾರ್ಯ ಅದಾಗಿದೆ. ನನ್ನ ಪ್ರಿಯರೇ, ಆದ್ದರಿಂದಾಗಿ ನಾವು ವಿ ನೀಡ್ ಟು ಬಿ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್ಸ್ ಗ್ರೇಸ್. ದೆನ್ ಹಿ ಸೇಸ್ ಇನ್ ಕ್ರೈಸ್ಟ್ ಜೀಸಸ್. ಈ ಒಂದು ಕೃಪೆ ಇದು ನಮಗೆ ಸಿಕ್ಕಿದ್ದು ಯಾರಲ್ಲಿ? ಕರ್ತನಾದ ಯೇಸುವಿನಲ್ಲಿ. ನನ್ನ ಪ್ರಿಯರೇ, ಅನೇಕರು ನೆನೆಸುವುದುಂಟು, ನನಗೆ ರಕ್ಷಣೆ ಹೇಗೂ ಸಿಗ್ತದೆ, ನಾನು ಒಳ್ಳೇದು ಕೆಲಸ ಮಾಡಿದರೆ ರಕ್ಷಣೆ ಆಗ್ತದೆ. ಆಗಲ್ಲ. ಅನೇಕರು ದೇವರು 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 ಎಂಬುದಾಗಿ ಹೇಳ್ತಾರೆ, ಬಹಳ ಒಳ್ಳೆಯದು, ನಾನು ದೇವರನ್ನು ನಂಬ್ತೇನೆ, ದೇವರನ್ನು ನಂಬ್ತೇನೆ. ಆದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆದದೆ. ಏನಂತೆ ಅದು? ಏನಂತೆ? ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಆತನು ಕರೆದನು. ಆಮೇಲೆ 10ನೇ ವಚನ ನೋಡುವಾಗ ನಿಮಗೆ ಅರ್ಥ ಆಗ್ತದೆ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಅನಾದಿ ಕಾಲದಲ್ಲಿ ಏನಂತ ಉಂಟು ಬೈಬಲಲ್ಲಿ ನೋಡ್ರಿ, ದೇವರಲ್ಲಿ ಅನುಗ್ರಹಿಸಿದ ಅಂತ ಉಂಟಾ? God is not very, very unclear.
ದೇವರು ಒಂದು ಅಸ್ಪಷ್ಟವಾಗಿ ಅಲ್ಲಿ ಹೇಳೋದಿಲ್ಲ. ನಾವೆಲ್ಲರೂ ಸುಲಭದಲ್ಲಿ ದೇವರು 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 ಅಂತ ಹೇಳ್ತೇವೆ. ಬಟ್ ಲುಕ್ ಎಟ್ ದ ಬೈಬಲ್. ಏನು ಹೇಳ್ತಾನೆ? ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ದೇವರಲ್ಲಿ ಅಂತ ಬರ್ದಿಲ್ಲ, ಏನಂತ ಬರ್ತದೆ? ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶ ಪಡಿಸಿದ್ದಾನೆ. ಎರಡು ವಿಷಯ. ದೇರ್ ಆರ್ ಟೂ ಥಿಂಗ್ಸ್. ಒಂದನೇದಾಗಿ ಈ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ. ನಂಬರ್ 1. ನಂಬರ್ 2, ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ನಮಗೆ ಪ್ರಕಾಶ ಪಡಿಸಿತು. ಈ ಬೆಳಕು ನಮಗೆ ಬಂದದ್ದು ಯಾವಾಗ? ಯೇಸು ಕ್ರಿಸ್ತನ ಮೂಲಕ. ಅದಕ್ಕಾಗಿ ನಾವು ಹೇಳುವುದು ಯೇಸು ಕ್ರಿಸ್ತನ ಸುವಾರ್ತೆ ಎಂಬುದಾಗಿ. ನಾವು ಯಾರು ಕೂಡ ಹೇಳುವಾಗ ದೇವರ ಸುವಾರ್ತೆ ದೇವರ ಸುವಾರ್ತೆ ಅಂತ ಹೇಳುವುದಿಲ್ಲ. ವಿ ವಿಲ್ ನೆವರ್ ಕಾಲ್ ಗಾಡ್ಸ್ ಗಾಸ್ಪಲ್. Bible never says God's gospel, God's gospel. No. Yes, it is God's gospel, but specifically it is the gospel of Jesus Christ. ಯೇಸು ಕ್ರಿಸ್ತನ ಸುವಾರ್ತೆ. ಯೇಸು ಕ್ರಿಸ್ತನ ಸುವಾರ್ತೆ. ಯಾಕೆ ನಮ್ಮನ್ನು ಕರೆದ? Why God has called? ಯಾಕೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಕರೆದಿದ್ದಾನೆ? ಪರಿಶುದ್ಧರಾಗಿರು. ಅದರ ದೇವಜನರಾಗಿರತಕ್ಕಂಥ ಆತನ ಮಕ್ಕಳು ಅವರ ಜೀವನದಲ್ಲಿ ಕಂಡು ಬರಬೇಕಾದ ಒಂದು ಪ್ರತ್ಯೇಕವಾದ ಒಂದು ಲಕ್ಷಣ ಏನದು? ಪ್ರತ್ಯೇಕವಾದಂಥ ಲಕ್ಷಣ ಪರಿಶುದ್ಧತೆ. ನಾವು ದೇವರ ಕುರಿತಾಗಿ ನಾವು ಸತ್ಯವೇದವನ್ನು ಅಧ್ಯಯನ ಮಾಡುವಾಗ ದೇವರ ಲಕ್ಷಣ, ಪ್ರಮುಖವಾದ ಲಕ್ಷಣ ಏನದು? ಹೂ ಇಸ್ ಗಾಡ್? ನಾವು ಅನೇಕ ಸಾರಿ ದೇವರು ಪ್ರೀತಿ ದೇವರು ಪ್ರೀತಿ ದೇವರು ಪ್ರೀತಿ ಅಂತ ಹೇಳ್ತೇವೆ. ಬಹಳ ಒಳ್ಳೆಯದು. Yes, God is love. But remember one thing, God is holy. God is thrice holy. ಆತನು ಪರಿಶುದ್ಧನು. ಪರಲೋಕದಲ್ಲಿರುವಂಥ ದೇವದೂತರು ಆತನನ್ನು ನೋಡಿ ಪರಲೋಕದ ದೇವರು ಪ್ರೀತಿಯ ದೇವರು ಪ್ರೀತಿಯ ದೇವರು ಪ್ರೀತಿಯ ದೇವರಂತ ಹೇಳುವುದಿಲ್ಲ. ಹಾಗಾದರೆ ಪ್ರೀತಿಯ ದೇವರಲ್ವಾ? ಹೌದು, ಖಂಡಿತವಾಗಿ. God is a God of love. But angels never proclaim God is love, God is love, God is love, God is kind, God is kind, God is kind. No. On the contrary, what the angels are telling, ಪ್ರತಿ ಮಂಗಳವಾರ ದಿವಸ ಪ್ರಕಟಣೆ ಅಧ್ಯಯನವನ್ನು ಮಾಡುವಾಗ ಪದೇ ಪದೇ ನಾನು ಹೇಳಿದ್ದೇನೆ, the angels in heaven, they are declaring God is holy. ನಮ್ಮ ದೇವರು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ಹಾಗಾದರೆ ಪ್ರಿಯರೇ, ನಮ್ಮನ್ನು ದೇವರು ಯಾಕೆ ಕರೆದದ್ದು? ದೇವರು ಕೃಪೆಯಿಂದ ಯೇಸು ಕ್ರಿಸ್ತನಲ್ಲಿ ಬೆಳಕನ್ನು ಕೊಟ್ಟು ನಿನ್ನನ್ನು ಮತ್ತು ನನ್ನನ್ನು ಕರೆದ ಉದ್ದೇಶ ಏನು? ಪರಿಶುದ್ಧರಾಗಲಿ. ನಮ್ಮ ತಲೆಗಳನ್ನು ಬಾಗಿಸು. ಪ್ರೀತಿಯುಳ್ಳ ಸ್ವಾಮಿ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನೀ ನಮಗೆ ಕೊಟ್ಟಂಥ ಕರೆ ಅದೊಂದು ಎಂಥ ಅದ್ಭುತವಾದ ಐಶ್ವರ್ಯವಾದ ಕರೆ. ದೇವರಿದೊಂದು ಸಾಮಾನ್ಯವಾದ ಕರೆ ಅಲ್ಲ. ದೇವರ ಇದೊಂದು ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಸುಖ ಸಂಪತ್ತು ಗಳಿಸುವುದಕ್ಕಾಗಿರುವ ಕರೆಯಲ್ಲ. ನೀ ನಮ್ಮನ್ನು ಕರೆದದ್ದು ಪರಿಶುದ್ಧರಾಗಿರುವುದಕ್ಕೆ. ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿ ಯೋಗ್ಯರಾಗಿ ಜೀವಿಸುವ ಕೃಪೆ ಕೊಡು ಸ್ವಾಮಿ. ಈ ಸಂದೇಶವನ್ನು ಕೇಳುತ್ತಿರುವಂಥ ಎಲ್ಲ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸು. ನಿನ್ನ ಪರಿಶುದ್ಧವಾದ ಆ ಹಸ್ತದಿಂದ ನೀನವರನ್ನು ಸ್ವೀಕರಿಸು. ಮಾತ್ರವಲ್ಲದೆ ಅವರ ಜೀವನದಲ್ಲಿ ಪರಿಶುದ್ಧರಾಗಿ ಜೀವಿಸುವಂತೆ, ನೀನು ಕೊಟ್ಟ ಕರೆಗೆ ಅನುಗುಣವಾಗಿ ಯೋಗ್ಯರಾಗಿ ಜೀವಿಸುವಂತೆ ಕೃಪೆ ಮಾಡಬೇಕೆಂದು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ತುತಿ ಸ್ತೋತ್ರದೊಡನೆ ಅರ್ಪಿಸಿದ್ದೇವೆ. ಸದಾ ಕಾಲಕ್ಕೂ ನಿನಗೆ ಘನ ಮಾನ ಮಹಿಮೆಗಳು ಉಂಟಾಗಲಿ ಸ್ವಾಮಿ. ಆಮೇನ್.